ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಯುವರಾಜ್ ಭಟ್ರು ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಸುಮಾರು ಒಂದು 10 years 11 years ಇರ್ಬೋದು, ಅವಾಗಿಂದ ಕೇಳ್ತಾ ಇದ್ದೀನಿ ಯಾವಾಗ ಮಾಡೋಣ ಪಿಕ್ಚರ್ ಅಂತ. ಅದು ಯಾಕೆ ನಂಗೆ ತುಂಬ ಇಷ್ಟ ಅವರು. ನನಗೆ ನನ್ನ ಫೇವ್ರೆಟ್ ಫಿಲಿಮ್ ಅವ್ರದ್ರಲ್ಲಿ ಮುಂಗಾರು ಮಳೆ ಹಾಗೂ ಪರಮಾತ್ಮ ನನಗೆ ತುಂಬ ಇಷ್ಟ. ನಾನು ಹೇಳ್ತಾ ಇರ್ತೀನಿ ಯಾವಾಗಲೂ ತುಂಬ ಇಷ್ಟ. ಆದಮೇಲೆ ಡ್ರಾಮಾ ಒಂದು ಸಿನಿಮಾ ನನಗೆ ಒಂದು ಅವರಲ್ಲಿ ಏನು ಇಷ್ಟ ಅಂದರೆ ಫಿಲಾಸಫಿನ ಭಾಳ ಎಂಟರ್ಟೈನಿಂಗ್ ಆಗಿ, ಜೀವದ ಅನುಭವವನ್ನು ಭಾಳ ಅದ್ಭುತವಾಗಿ ಎಂಟರ್ಟೈನಿಂಗ್ ಆಗಿ ಹೇಳ್ತಾರೆ. ಅದು ನನಗೆ ತುಂಬ ಇಷ್ಟ. ಆ ಫಾರ್ಮ್ಲ ನನಗೆ ತುಂಬ ಇಷ್ಟ. ನನಗೆ ಅವರ ಫಾರ್ಮ್ಲ ನೋಡಿದಾಗೆಲ್ಲ ನನಗೆ ಹಿಂದಿಲಿ ಒಂದು ಡೈರೆಕ್ಟರ್ ಇದ್ದಾರೆ, ಈ ಹೆಸರೇನೋ ಬರುತ್ತೆ, ಕಟಾಮಿಟ ಎಲ್ಲ ಮಾಡಿದ್ರು, ಋಷಿಕೇಶ್ ಮುಖರ್ಜಿ. ಅವರು ಒಂದು ಜ್ಞಾಪಕ ಬರುತ್ತೆ. ಯಾಕೆ ಅವರೊಂದು ಫ್ಲೇವರ್ ಟಚ್ ಕೊಡ್ತಾರೆ. ಸೆಂಟ್ರಲಿ ಸ್ವಲ್ಪ ಓವರ್ ಎಂಟರ್ಟೈನಿಂಗು ಆ್ಯಂಡ್ ಆಮೇಲೆ ಅವರು ಒಂದು ಸ್ಮಾಲ್ ಹ್ಯೂಮರ್ ಟಚ್ ಜೊತೆಲಿ ಮಾಡೋದು ತುಂಬ ಇಷ್ಟ ನನಗೆ. ಅದು ಬಂದ್ಬಿಟ್ಟು ಇವತ್ತು ಕರ್ನಾಟಕ ದಮನಕ ಮೂಲಕ ಅದು ಫುಲ್ಫಿಲ್ ಆಗಿದೆ. ಅದು ವೆಂಕಟೇಶ್ ಅವ್ರ ಪ್ರೊಡಕ್ಷನ್. ನಮ್ಗೆ ಹೇಳೋದೇ ಬೇಕಲ್ಲ, ಆಲ್ಮೋಸ್ಟ್ ನಾನು ಐ ಥಿಂಕ್ ನಾನೇ ಫಸ್ಟ್ ಹೀರೋ ಅಂತ ಕಾಣುತ್ತೆ ಅವ್ರಿಗೆ ಜಾಸ್ತಿ ಸಿನಿಮಾ ಮಾಡಿರೋದು. ಅದಕ್ಕೆ ಆ ರೆಕಾರ್ಡು ವೆಂಕಟೇಶ್ ನಮ್ಗೆ ಯಾವಾಗ ಒಂದು ಬಾಂಧವ್ಯ ಇದೆ, ಯಾವಾಗ ಒಂದು ಫ್ಯಾಮಿಲಿ ಅಂತೀವಿ. ಅಫ್ಕೋರ್ಸ್ ಇಸ್ ರಿಯಲಿ ಅವ್ರ ಫ್ಯಾಮಿಲಿ. ಸೊ ಅದಕ್ಕೆ ಇಷ್ಟು ಸಿನಿಮಾ ಮಾಡೋಕ್ಕಾಯಿತು. ಸಣ್ಣ ನಾವು ಜಾಸ್ತಿ ವರ್ಷ ಮಾಡದೆ ಹೋದ್ರು, ಯಾವಾಗ ಮಾಡಿದ್ರು ಅದು ಸ್ವಲ್ಪ ಸ್ಟೈಲಾಗಿ ಮಾಡ್ತೀವಿ, ತುಂಬ ಅದ್ಭುತವಾಗಿ ಮಾಡ್ತೀವಿ. ಅದೊಂದು ಹೆಮ್ಮೆ ಅನಿಸುತ್ತೆ ನನಗೆ. ಹಾಗೆ ಹರಿಕೃಷ್ಣ ಬಗ್ಗೆ ಹೇಳಂಗೆ ಇಲ್ಲ. ಯಾಕಂದರೆ ನನಗೆ ಅವ್ರು ಮಾಡಿದ ಎಲ್ಲ ಸಿನಿಮಾದಲ್ಲೂ ಮ್ಯೂಸಿಕ್ ಮಾತ್ರ ಎಕ್ಸ್ಟ್ರಾರ್ಡಿನರಿ ಮಾಡಿದ್ದಾರೆ. ಫ್ರಮ್ ಪರಮೇಶಿ ಪಾನ್ವಾಲ ಇರ್ಬೋದು, ಕಡ್ಡಿಪುಡಿ ಇರ್ಬೋದು, ಶಿವಲಿಂಗ ಇರ್ಬೋದು. ಐ ಥಿಂಕ್ ಈಸ್ ಅಮೇಝಿಂಗ್ ಆ್ಯಕ್ಚುಲಿ. ಇನ್ ದಟ್ ವೇ ಎಲ್ಲ ಫಿಲ್ಮ್ಲೂ ಒಂದೊಂದು ಸಾಂಗ್ ಒಂದು ಸೂಪರ್ ಹಿಟ್ ಆಗೇ ಆಗುತ್ತೆ. ಸೊ ಈ ಸಿನಿಮಾದಲ್ಲೂ ಎಲ್ಲ ಸಾಂಗು ಹಿಟ್ ಆಗುತ್ತೆ ಅಂತ ಈ ಕರ್ನಾಟಕದ ನನಗೆ ಫಸ್ಟ್ ಕೇಳಿದಾಗ ನಾನು ಹರಿಕೃಷ್ಣ ಫೋನ್ ಮಾಡಿ ಹೇಳಿದೆ, ತುಂಬ ಚೆನ್ನಾಗಿದೆ ಹರಿಕೃಷ್ಣ ಅವರೇ ಅಂತ ನಾನು ಫೋನ್ ಮಾಡಿ ಹೇಳಿದೆ. ಅಮೇಝಿಂಗ್